ಕೋಡುಬಳೆ ಅಂದ್ರೆ ಅಡುಕಲೆ. ಧರ್ಮ ಆಚಾರ ವಿಚಾರ ಬಿಟ್ಟು ಬದುಕಲು ಸಾಧ್ಯವಿಲ್ಲ ಎಂದ ಸಿಎಂ ಡಿಕೆಶಿ. ಮುಚ್ಚುಮರೆಯಿಲ್ಲ, ಇದೊಂದು ಪೇಮೆಂಟ್ ಸಂಪುಟ ಎಂದ ಆರ್ ಅಶೋಕ್. ಎಸ್ಐಆರ್ ಪ್ರಕ್ರಿಯೆಯಲ್ಲಿ 1 ಕೋಟಿ ಮತದಾರರ ಹೆಸರು ಡಿಲೀಟ್. ಈ ಸುದ್ದಿಗಳನ್ನು ನೋಡೋಣ ಸಮಗ್ರ ನ್ಯೂಸ್ ಟಾಪ್ನಲ್ಲಿ. ಬೆಂಗಳೂರಿನ ವಸಂತನಗರದಲ್ಲಿ ನಿನ್ನೆ ಕರ್ನಾಟಕ ರಾಜ್ಯ ಮುಜರಾಯಿ ದೇಗುಲಗಳ ಅರ್ಚಕರ ಸಮಾವೇಶ ನಡೆಯಿತು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಅರ್ಚಕರಿಗೆ ಜಾತಿ ಇಲ್ಲ, ಧರ್ಮಕ್ಕೆ ಭೇದ ಇಲ್ಲ, ಬಡವ ಶ್ರೀಮಂತನೆಂಬ ವ್ಯತ್ಯಾಸ ಇಲ್ಲ. ಈ ಸಂದೇಶ ಸಾರುವವರು ಪುರೋಹಿತರು. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ನಿಮ್ಮಲ್ಲಿರುವ ತಾಳ್ಮೆ, ಪೂಜೆ, ಸಂಸ್ಕಾರ ನೋಡಿ ನಾನು ಧನ್ಯನಾಗಿದ್ದೀನಿ. ನಿಮ್ಮ ಮಂತ್ರ, ಆರತಿ, ಗಂಟೆ ನಾದ, ತೀರ್ಥ, ಪ್ರಸಾದ ಎಲ್ಲವೂ ಒಂದೇ ಎಂದು ಸಿಎಂ ಡಿಕೆಶಿ ಹೇಳಿದ್ರು. ಕೊನೆಗೆ ಅವನು ಸತ್ತಾಗ ಧರ್ಮನೇ ಬೇಡ ಅನ್ನೋನು, ಏನು ಬೇಕಾಗಿಲ್ಲ ನನಗೆ ಅಪ್ಪ ಅಮ್ಮನೂ ಬೇಡ ಅನ್ನೋನು, ಕೊನೆಗೆ ಅವನ್ನ ಸುಡಬೇಕು ಇಲ್ಲ ಉಡ್ಬೇಕು ಅಂತ ತೀರ್ಮಾನ ಮಾಡೋದು ಯಾವುದು? ಧರ್ಮನೇ. ಎದ್ದಾರೆ ಹಂಗೆ ಧರ್ಮ ಬಿಟ್ಟು ನಮ್ಮ ಆಚಾರ ವಿಚಾರಗಳನ್ನು ಬಿಟ್ಟು ನಾವು ಬದುಕಲಿಕ್ಕೆ ಸಾಧ್ಯ ಇದೆ. ಬೇರೆ ಸರ್ಕಾರಗಳ ಅವಧಿಯಲ್ಲಿ ನಿಮ್ಮ ಬದುಕಲ್ಲಿ ಬದಲಾವಣೆ ತಂದಿದ್ರೆ ನಾವು ಪ್ರಶ್ನೆ ಮಾಡ್ತಾ ಇರಲಿಲ್ಲ. ನಾವು ನಮ್ಮ ಕೆಲಸಕ್ಕೆ ಕೂಲಿ ಕೇಳ್ತೇವೆ. ಅವರು ಕೇವಲ ಶಾಲೆ ಹಾಕೊಂಡು ರಾಮ ರಾಮ ಎಂದ ಕ್ಷಣ ಅವರು ಧರ್ಮರಕ್ಷಕರೇ ಎಂದು ಅರ್ಚಕರ ಸಮಾವೇಶದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಪ್ರಶ್ನಿಸಿದ್ದಾರೆ. ಅರ್ಚಕರ ಸಂಘದವರು ಮಠಗಳು ಕೂತು ಚರ್ಚೆ ಮಾಡಿ ಹಳ್ಳಿಗಳಲ್ಲಿರುವ 34,000 ದೇವಾಲಯಗಳಲ್ಲಿ ಪೂಜೆ ಮಾಡುವವರಿಗೆ ಸಂಸ್ಕಾರ ಕಲಿಸಿ 3 ತಿಂಗಳು ತರಬೇತಿ ನೀಡಿ ಅದಕ್ಕೆ ಬೇಕಾದ ಸಹಕಾರ ಸರ್ಕಾರ ನೀಡಲಿದೆ ಎಂದು ಮುಖ್ಯಮಂತ್ರಿ ಹೇಳಿದರು. ಹಳ್ಳಿಲಿ ಏನು 34,000 ದೇವಸ್ಥಾನ ಇದೆಯಲ್ಲ, ಇನ್ನು ಬೇರೆ ಬೇರೆ ಸಣ್ಣ ಸಣ್ಣ ದೇವಸ್ಥಾನಗಳಿದೆಯಲ್ಲ, ಈಗ ನಾನು ನನ್ನ ಕ್ಷೇತ್ರದಲ್ಲಿ ಒಟ್ಟು 300 ದೇವಸ್ಥಾನ ಹೊಸಪ್ಪ ಅವ್ರಿಗೆ ಜೀರ್ಣೋದ್ಧಾರಕ್ಕೆ ಮಾಡಿದ್ವಿ, ಹೊಸ ಕಟ್ಟಿದ್ವಿ, ಮಾಡಿದ್ವಿ. ಅವ್ರಿಗೆಲ್ಲ ಸಂಸ್ಕಾರ ಹೇಳ್ಕೊಡ್ಬೇಕು. ಏನೇ ಕೊಡಬೇಕು? ಸಂಸ್ಕಾರ. ಯಾರು ಭಕ್ತಿಯಿಂದ ಸಂಸ್ಕಾರದಲ್ಲಿ ಪೂಜೆ ಮಾಡ್ತಾನೆ ಆಗ ಅವನಿಗೆ ಮನಸ್ಸು ನೆಮ್ಮದಿ ಸಿಗ್ತದೆ. ಅದು ನಮ್ಮ ಹಳ್ಳಿ ದೇವಸ್ಥಾನಗಳಿಗೆಲ್ಲ ನೀವು ಸಂಸ್ಕಾರ ಯಾರ್ಯಾರಿದ್ದಾರೆ ಮಾಡಿ, ಬೇಕಾದ್ರೆ ಅದಕ್ಕೆ ನಾವು ಪ್ರೋತ್ಸಾಹ ಕೊಡೋಣ. ಇದನ್ನ ಮಠಗಳಿಗೂ ಕೂಡ ನಾನು ಇದನ್ನು ಮಾತಾಡ್ತೀನಿ. ಎಲ್ಲ ಮಠಗಳು ಕೂಡ ನೀವು ಕೂಡ ಕರ್ಕೊಂಡೋಗಿ ಒಂದು 3 ತಿಂಗಳು ಟ್ರೈನಿಂಗ್ ಕೊಡಿ. ನಾವು ಬೇಕಾದಕ್ಕೆ ಏನು ಬೇಕಾದ್ರೂ ಸಹಾಯ ಮಾಡೋಣ. ನೀವು ನಿಮ್ಮನ್ನ ನಿಯಂತ್ರಿಸಬೇಕಾದ್ರೆ ನಿಮ್ಮ ಮೆದುಳನ್ನ ಉಪಯೋಗಿಸಬೇಕು. ನೀವು ಬೇರೆಯವರನ್ನ ನಿಯಂತ್ರಿಸಬೇಕಾದ್ರೆ ಹೃದಯವನ್ನ ಉಪಯೋಗಿಸಬೇಕು ಎಂದು ಮಹಾತ್ಮ ಗಾಂಧಿ ಹೇಳಿದ್ದಾರೆ. ಅದೇ ರೀತಿ ರಾಮಲಿಂಗಾರೆಡ್ಡಿ ಅವರು ನಿಮ್ಮ ಹೃದಯವನ್ನ ಗೆದ್ದಿದ್ದಾರೆ ಎಂದು ಅರ್ಚಕರ ಸಮಾವೇಶದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ರು. ನೀನು ನಿನ್ನನ್ನ ಕಂಟ್ರೋಲ್ ಮಾಡ್ಬೇಕಾದ್ರೆ ನಿನ್ನ ತಲೆ ಉಪಯೋಗಿಸೋ, ಮಿದ್ಲು ಉಪಯೋಗಿಸೋ. ನೀನು ಬೇರೆಯವ್ರನ್ನ ಕಂಟ್ರೋಲ್ ಮಾಡ್ಬೇಕಾದ್ರೆ ಹೃದಯ ಉಪಯೋಗಿಸೋ ಅಂತ. ಹಂಗೆ ಇವತ್ತು ನೀವೆಲ್ಲ ಅವರ ಹೃದಯವನ್ನ, ಅವರು ನಿಮ್ಮ ಹೃದಯವನ್ನ ಗೆದ್ದಿದ್ದಾರೆ. ನಿಂಬೆಗಿಯೂ ಕುಳಿಯಿಲ್ಲ, ತುಂಬಿಗಿಯೂ ಕರಿಗಿಲ್ಲ, ಶಂಭುಕ್ಕಿನ ಅಧಿಕ ದೇವನಿಲ್ಲ, ನಂಬಿಕೆಗಿಲ್ಲ ದೊಡ್ಡ ಗುಣ ಇಲ್ಲ ಅಂತ. ಎಲ್ಲಾ ಗುಣಗಳು ಕೂಡ ದೊಡ್ಡ ಗುಣ ಯಾವ್ದಪ್ಪ ಅಂದ್ರೆ ನಂಬಿಕೆ. ಹಂಗೆ ನೀವು ನನ್ನ ಮೇಲೆ, ನಮ್ಮ ಸರ್ಕಾರದ ಮೇಲೆ, ನನ್ನ ಸಹೋದ್ಯೋಗಿ ರಾಮಲಿಂಗಾರೆಡ್ಡಿ ಅವರು ಇಷ್ಟು ನಂಬಿಕೆ ಇಟ್ಕೊಂಡಿದ್ದಾರಲ್ಲ, ನಿಮ್ಮೆಲ್ಲರ ಈ ನಂಬಿಕೆ ಎಲ್ಲಿಗೆ ಬರಬೇಕು? ಡಿಕೆ ಶಿವಕುಮಾರ್ ರದ್ದು ಭ್ರಷ್ಟಾಚಾರದ ಸಂಪುಟ, ಪೇಮೆಂಟ್ ಸೀಟ್ಗಳ ಸಂಪುಟ, ಸಿದ್ದರಾಮಯ್ಯ ಬಣವನ್ನ ಸರ್ವನಾಶ ಮಾಡಿದ್ದಾರೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಟೀಕಾ ಪ್ರಹಾರ ನಡೆಸಿದ್ದಾರೆ. ಎಲ್ಲ ಸಚಿವ ಸ್ಥಾನಕ್ಕೂ ರೇಟ್ ಫಿಕ್ಸ್ ಮಾಡಿದ್ದಾರೆ, ಮುಚ್ಚುಮರೆ ಇಲ್ಲ. ಇದೊಂದು ಪೇಮೆಂಟ್ ಸಂಪುಟ ಅನ್ನೋದು ಜಗಜ್ಜಾಹೀರಾಗಿದೆ ಎಂದು ದೆಹಲಿಯಲ್ಲಿ ಆರ್ ಅಶೋಕ್ ಆರೋಪಿಸಿದ್ರು. ಪೇಮೆಂಟ್ ಸೀಟುಗಳ ಸಂಪುಟ ಇದು. ನಾನು ಹೇಳಿದ್ದೀನಿ ಇದನ್ನು ಪೇಮೆಂಟ್ ಸೀಟುಗಳ ಸಂಪುಟ. ಈಗ ನಿನ್ನೆ ಮಾಜಿ ಅಬ್ಕಾರಿ ಮಂತ್ರಿಗಳು ಓಪನ್ ಆಗಿ ವಿಡಿಯೋ ಎಲ್ಲ ಬಂದಿದೆ, ಎಲ್ಲ ಕಡೆ ವಿಡಿಯೋ ವೈರಲ್ ಆಗಿದೆ, ಎಲ್ಲ ಅವರೇ ಹೇಳಿದ್ದಾರೆ. ಎಸ್ಐಆರ್ ಪ್ರಕ್ರಿಯೆ ಅರ್ಜಿ ಸ್ವೀಕಾರ ಮುಗಿಯಲು ಇನ್ನೂ 3 ದಿನಗಳಷ್ಟೇ ಬಾಕಿ ಉಳಿದಿದ್ದು, ಪತ್ತೆಯಾಗದವರು, ಸ್ಥಳಾಂತರಗೊಂಡವರು ಅರ್ಜಿ ನಮೂನೆ 6 ಮೂಲಕ ಹೊಸದಾಗಿ ಅರ್ಜಿ ಸಲ್ಲಿಸಬಹುದು ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬುಕುಮಾರ್ ತಿಳಿಸಿದ್ದಾರೆ. ರಾಜ್ಯದ 1 ಕೋಟಿ ಮತದಾರರನ್ನ ಪತ್ತೆಯಾಗದವರು, ಸ್ಥಳಾಂತರಗೊಂಡವರು, ಮೃತರು, ಹೆಚ್ಚು ಸ್ಥಳಗಳಲ್ಲಿ ನೋಂದಣಿ, ಇತರೆ ಎಂದು ಗುರುತಿಸಲಾಗಿದೆ ಎಂದು ವಿ ಅನ್ಬುಕುಮಾರ್ ಹೇಳಿದ್ದಾರೆ. ಕೋಡುಬಳೆ ಅಂದ್ರೆ ಅಡುಕಲೆ.